ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ಜಸ್ಟು ಹೇರ್ ಪ್ಯಾಕ್ ಹಾಕಿದ್ದೆ, ಅಂದರೆ ಮೆಹಂದಿ ಹಾಕಿದ್ದೆ. ನ್ಯಾಚುರಲ್ ಮೆಹಂದಿ ಗಿಡದಲ್ಲಿ ಸಿಗುತ್ತಲ್ಲ, ಆ ಎಲೆನ ಹರ್ಕೊಂಬಂದು ಅದನ್ನು ರುಬ್ಬಿ, ಅದನ್ನು ಬಾಣಲೆ ಇರುತ್ತಲ್ವ, ಐರನ್ ತವಾ ಅಂತ, ಅದರೊಳಗಡೆ ಕಲಸಿಟ್ಟಿದ್ದೆ. ಅದನ್ನು ಹಚ್ಕೊಂಡಾಗ ಈ ಥರ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಹಚ್ಕೊಂಡೆ, ಏನಾದರೂ ಯೂಸ್ ಆಗುತ್ತೇನೋ ಅಂತ ಅಂದ್ಕೊಂಡು. ಪರವಾಗಿಲ್ಲ, ತುಂಬ ರೆಡ್ ಆಗೋದಕ್ಕಿಂತ ಲೈಟಾಗಿ ಬ್ಲ್ಯಾಕ್ ಅಂತೂ ಬಂದಿದೆ. ಓಕೆ, ಚೆನ್ನಾಗಂತ ಅನ್ನಿಸ್ತು. ಆಮೇಲೆ ಸಂಬಾರಿಗೆಲ್ಲ ತಂದು ಜೋಡಿಸಿಟ್ಟಿದ್ದೀನಿ. ಹಾಗೆ ಅಮ್ಮನೇ ಬೆಳಗ್ಗೆ ಪೂಜೆ ಮಾಡಿದರು. ಜಸ್ಟ್ ಝೂಮ್ ಆಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಸ್ನಾನ ಮಾಡ್ಕೊಂಡಿಲ್ಲ, ದೇವ್ರ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕ್ತಾರೆ. ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಝೂಮ್ ಹಾಕ್ಬಿಟ್ಟು ವಿಡಿಯೋ ಮಾಡಿರೋದು, ಆಯಿತಾ. ಜಸ್ಟು ಈಗ ತಾನೇ ಹೇರ್ಗೆ ಅಪ್ಲೈ ಮಾಡಿದ್ನಲ್ಲ, ಒಂದು 3-4 ತಾಸಾದರೂ ಇರಲಿ, ಆಮೇಲೆ ಹೇರ್ ವಾಶ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗೆ ನನ್ನ ಮಗನ ಇವತ್ತು ಅಭಿಷೇಕ ಎಲ್ಲ ಮಾಡ್ದೆ. ಹಾಗಾಗಿ ಅದನ್ನು ಕೂಡ ಝೂಮ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅವನೇ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾನೆ. ಹಾಗೆ ಬೆಣ್ಣೆ ಬಂದಿತ್ತು ಮನೆ ಹತ್ರ ಮಾರೋದಕ್ಕೆ. ಬೆಣ್ಣೆ ತೊಗೊಂಡ್ರಮ್ಮ. ಇವಾಗ ತುಪ್ಪ ಕಾಯಿಸೋಣ ಅಂತ ಹೇಳಿ. ಇದು 1 ಸೇರು ಬೆಣ್ಣೆ. ಇದು 1 ಸೇರು ಬೆಣ್ಣೆ ಎಷ್ಟಾಗುತ್ತೆ ಅಂತ ಅಂದರೆ, ಒಂದು 1/4 kg ಎಣ್ಣೆ, 1/4 kgಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಬರುತ್ತೆ. ಅದನ್ನು ಕಾಯಿಸೋದು ಎಲೆ ಮತ್ತು ಒಣಮೆಣಸಿನ್ಕಾಯಿ, ಹಾಗೆ ಕಾಳು ಮೆಣಸು, 2 ಲವಂಗ, 1 ಏಲಕ್ಕಿ, ಇಷ್ಟನ್ನು ತಗೊಂಡಿದ್ದಾರೆ. ನನಗೆ ಕಾಯಿಸೋದಕ್ಕೆ ಬರಲ್ಲ. ಹಾಗಾಗಿ ಇವತ್ತು ಅಮ್ಮ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನಂದರೆ, ಕುಟಾಣಿ ಒಳಗಡೆ 1 ಮೆಣಸು, ಹಾಗೆ 2 ಲವಂಗ ಮತ್ತು ಏಲಕ್ಕಿ ಇಟ್ಟಿದ್ದೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಪೌಡರ್ ಮಾಡ್ಕೋಬೇಕು, ಆಯಿತಾ. ಪೌಡರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೋತಾರೆ. ನಾರ್ಮಲಾಗಿ ಇದಕ್ಕೆಲ್ಲ ಏನಂದರೆ, ಏನೂ ಹಾಕ್ದೇನೂ ಕೂಡ ಕೆಲವ್ರು ಮಾಡ್ತಾರೆ. ಕೆಲವೊಬ್ಬರು ನುಗ್ಗೆ ಸೊಪ್ಪು ಬರುತ್ತಲ್ಲ, ಅದನ್ನು ಹಾಕಿ ಮಾಡ್ತಾರೆ. ನುಗ್ಗೆ ಸೊಪ್ಪು ಇರಲಿಲ್ಲ, ಅದನ್ನು ಇದ್ದಿದ್ರೆ ಅದು ಟೇಸ್ಟು ಚೆನ್ನಾಗಿರ್ತಾಯಿತ್ತು. ನುಗ್ಗೆ ಸೊಪ್ಪು ಇರಲಿಲ್ಲಲ್ಲ, ಹಾಗಾಗಿ ಜಸ್ಟ್ ಇಷ್ಟನ್ನು ಮಾತ್ರ ಹಾಕಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನಂದರೆ, ತುಪ್ಪ ಕಾಯಿಸೋ ಟೈಮಲ್ಲಿ ಎಲೆ ಎಲ್ಲ ಹಾಕ್ತಾರಲ್ಲ, ಅದು ಫ್ರೈ ಆಗುತ್ತಲ್ಲ, ಅದು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ. ಮೇನ್ ಏನಂದರೆ ತುಪ್ಪ ನನಗೂ ಮತ್ತು ಅಜ್ಜಿಗೂ ತುಂಬ ಇಷ್ಟ. ಹಾಗಾಗಿ ನಮ್ಮ ಇಲ್ಲಿ ಮನೆ ಹತ್ರನೇ ಬಂದಿದ್ದರು. ಆಕಳು ಬೆಣ್ಣೆ, ಎಮ್ಮೆದು ಕೂಡ ತೊಗೊಂಬರ್ತಾರೆ. ಆಕಳ ಇರುತ್ತಲ್ವ, ಹಸು, ಅದ್ರ ಬೆಣ್ಣೆ ಇದು ಅಂದರೆ ಮೊದಲಿಂದನೂ ಕೂಡ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನೇ ತೊಗೊಂಡ್ವಿ. ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ನನಗೆ ಬೆಣ್ಣೆ ತಿನ್ನೋದಕ್ಕೆ ತುಂಬ ಇಷ್ಟ. ವೇಟ್ ಮಾಡ್ತಾಯಿದ್ದೀನಿ ನಾನು ನಿಜವಾಗ್ಲೂ. ಯಾವಾಗ ಬೆಣ್ಣೆ ಓಪನ್ ಮಾಡ್ತಾರೋ ಅದನ್ನು ಯಾವಾಗ ತಿನ್ನೋಣ ಅಂತ ವೇಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ಬೆಣ್ಣೆ ಅಂದರೆ ತುಂಬ ಇಷ್ಟ. ಬೆಣ್ಣೆ, ತುಪ್ಪ, ಮೊಸರು, ಹಾಲು ತುಂಬ ಇಷ್ಟಪಟ್ಕೊಂಡು ತಿಂತೀನಿ. ಇವಾಗ ನೋಡಿ, ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಓಪನ್ ಮಾಡ್ತಾರೆ. ಇದು 1 ಸೇರಿಗೆ 270 ರೂಪಾಯಿ ಏನೋ ಹೇಳಿದರು, ತೊಗೊಂಡಿದ್ದಾರೆ. ಮತ್ತು ರೆಡಿ ಎಲ್ಲ ಸಿಗುತ್ತಲ್ವ, ತುಪ್ಪ ಎಲ್ಲ ಸಿಗುತ್ತೆ, ಅದನ್ನು ತೊಗೊಂಬರ್ತಾ ಇದ್ವಿ. ಬಟ್ ಬೇಡ, ಮನೆಯಲ್ಲೇ ಯಾವಾಗಲೂ ಕಾಯಿಸ್ತಾ ಇದ್ವಿ. ಯಾವಾಗಲೂ ಒಂದು ಸಲ ಮನೆ ಹತ್ರ ಬೆಣ್ಣೆ ಮಾರೋದಕ್ಕೆ ಬಂದಿಲ್ಲ ಅಂದರೆ ಮಾತ್ರ ಮತ್ತು ತೊಗೊಂಡ್ಬಿಟ್ಟು ರೆಡಿ ಸಿಗುತ್ತಲ್ವ, GRB, ಅದನ್ನು ಉಪಯೋಗಿಸ್ತಾ ಇದ್ವಿ. ಇವಾಗೇನೆಂದರೆ, ಏನೇ ಮನೆಗೆ ತಂದ್ರೂ ಹೊರಗಡೆಯಿಂದ ಸ್ವಲ್ಪ ಹೊರಗಡೆ ಹಾಕುವಂಥದ್ದು ಒಂದು ಅಭ್ಯಾಸ. ಹಾಗೆ, ಯಾಕಂದರೆ ಮಕ್ಕಳಿಗೂ ಕೂಡ ಅದನ್ನು ಕೊಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಣ್ಣು ದೃಷ್ಟಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ತೊಗೊಂಡೋಗಿ ಹೊರಗಡೆ ಹಾಕಿದೆ. ಈಗ ಅಮ್ಮ ಅದನ್ನು ಬೆಣ್ಣೆ ಎಲ್ಲ ತೆಗೆದು ಈ ಒಂದು ಪಾತ್ರೆ ಒಳಗಡೆ ಹಾಕಿರ್ತಾರೆ. ಅವರು ಹೇಗೆ ಮಾಡ್ತಾರಂತನೂ ಕೂಡ ನಾನು ತೋರಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಮತ್ತು ನೀವು ಹೇಗೆ ಅದನ್ನು ಕಾಯಿಸ್ತೀರ ಅಂತಲೂ ಕೂಡ ಕಾಮೆಂಟ್ ಮಾಡಿ. ನನಗೆ ನಿಜವಾಗ್ಲೂ ನಾನು ಬರಲ್ಲ, ಯಾಕಂದರೆ ಒಂದು ಸಲನೂ ಕೂಡ ನಾನು ತುಪ್ಪ ಕಾಯಿಸಿಲ್ಲ. ಅಮ್ಮನೇ ಪ್ರತಿ ಸಲನೂ ಕೂಡ ಕಾಯಿಸೋದ್ರಿಂದ ನಾನು ಕಾಯಿಸೋದಕ್ಕೆ ಹೋಗಲ್ಲ. ಮತ್ತು ಅಮ್ಮನೇ ಪ್ರತಿ ಸಲ ಕಾಯಿಸ್ತಿರ್ತಾರಲ್ಲ, ಜಸ್ಟ್ ನೋಡ್ಕೋತಾ ಇರ್ತೀನಿ. ಹಾಗೆಯೇ ಇವತ್ತು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಏನಂದರೆ, ಎಲ್ಲರೂ ಇವಾಗ ಜಾಸ್ತಿ ರೆಡಿ ತುಪ್ಪನೇ ತೊಗೊತಾ ಇರ್ತೀವಲ್ಲ,
ಅದಕ್ಕೋಸ್ಕರ ಕೆಲವೊಬ್ರು ಇವಾಗ ಬೆಣ್ಣೆನೆಲ್ಲ ಮನೆಯಲ್ಲೇ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಕೆನೆ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡ್ತಿರ್ತಾರೆ. ಕೆಲವೊಬ್ರದ್ದು ಒಂದೊಂದು ರೀತಿ ಪ್ರೊಸೀಜರ್ ಇರುತ್ತೆ ತುಪ್ಪ ಕಾಯಿಸೋದು. ಹಾಗಾಗಿ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪ್ಲೇನಾಗಿ ಕೂಡ ಮಾಡ್ತಾರೆ, ಕೆಲವೊಬ್ರು ಅರಿಶಿನ ಹಾಕಿ ಮಾಡ್ತಾರೆ. ಅಮ್ಮ ಇವತ್ತು ಯಾವ ರೀತಿ ಮಾಡ್ತಾರೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಹೇಳ್ತೀನಿ, ಮತ್ತು ಕ್ಲಿಯರಾಗಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಫಸ್ಟು ಅವರು ಗ್ಯಾಸ್ ಸ್ಟವ್ ಹಚ್ಚಿದ್ದಾರೆ. ಈಗ ಬೆಣ್ಣೆ ಎಲ್ಲ ಹಾಕಿಟ್ಟಿದ್ರಲ್ಲ ಪಾತ್ರೆನ, ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದಾರೆ. ಅದು ಸ್ವಲ್ಪ ಕರಗಬೇಕು ಆಯಿತಾ, ಪೂರ್ತಿಯಾಗಿ ಅದು ಕರಗಬೇಕು. ನಾವು ಹೈ ಫ್ಲೇಮಲ್ಲಿಟ್ಟು ಮಾಡೋ ಹಾಗಿಲ್ಲ, ಇದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಯ್ತಾ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅಂದರೆ ಬೇಗ ಸೀದೋಗುತ್ತೆ. ಇದು ಜಾಸ್ತಿ ಏರು ಅಂತ ಹೇಳ್ತಾರೆ, ಆ ಥರನೂ ಕೂಡ ಕಾಯಿಸ್ಬಾರ್ದು, ಲೋ ಆಗಿ ಕೂಡ ಕಾಯಿಸ್ಬಾರ್ದು, ಒಂಥರ ಮೀಡಿಯಮಲ್ಲಿ ಇರಬೇಕು ತುಪ್ಪ. ಹಾಗಾಗಿ ನಾವು ತುಪ್ಪ ಕಾಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಬೇಕಾಗತ್ತೆ. ಒಂದು ಸ್ವಲ್ಪ ನಾವು ಕಾಯಿಸೋದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ಬರ್ತಾ ಇರುತ್ತೆ. ಸುಮ್ಮನೆ ಬೆಣ್ಣೆ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಕಾಯಿಸೋದಕ್ಕೆ ಟ್ರೈ ಮಾಡಿ ಕಾಯಿಸ್ಬಿಟ್ಟು ಅಮೌಂಟು ಕೂಡ ವೇಸ್ಟ್ ಮಾಡಿ ಯಾರೂ ತಿನ್ನೋಕ್ಕಾಗಿಲ್ದಂಗೆ ಮಾಡೋದಕ್ಕಿಂತ ಸ್ವಲ್ಪ ನೋಡಿಕೊಂಡು ಮಾಡಿದರೆ ತುಂಬ ಬೆಟರು. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಟೈಮ್ ಹಿಡಿಯುತ್ತೆ. ಮತ್ತು ನಿಮ್ಗೆ ಬೇಗ ಆಗಬೇಕಂತ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಅಂದರೆ ಅದು ಹೊಗೆ ಹಾಕ್ಕೊಳುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ಬೆಣ್ಣೆ ಕರಗ್ತಾ ಇದೆ. ಅದು ಕರಗ್ದಂಗೆಲ್ಲ ನನಗೂ ಕೂಡ ಮನ್ಸಲ್ಲಿ ಕರಗ್ತಾ ಹೋಗ್ತಾ ಇದೆ ಬೆಣ್ಣೆ. ಅದನ್ನು ಆಲ್ರೆಡಿ ನಾನು ಟೇಸ್ಟ್ ಮಾಡೇ ಬಿಟ್ಟೇನೆ ಬೆಣ್ಣೆನ. ನಾನು ಮಾತ್ರ ಬಿಡೋಳಲ್ಲ, ಬೆಣ್ಣೆ ಮಾತ್ರ ಟೇಸ್ಟ್ ಮಾಡಿ. ಆಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕರಗ್ತಾ ಇದೆ, ಅದು ಕುದೀತಾ ಇದೆ ನೋಡಿ. ಅಲ್ಲೇನು ನಿಮಗೆ ಎಂಡಿಂಗಲ್ಲಿ ವೈಟ್ ಇದೆ ಅದೆಲ್ಲ ಫುಲ್ಲು ಕ್ಲಿಯರ್ ಆಗಬೇಕು. ಅಲ್ಲಿವರೆಗೂ ಕೂಡ ಅದನ್ನು ಕುದಿಸ್ಕೋಬೇಕಾಯ್ತಾ. ಒಂದು ಸ್ವಲ್ಪ ಇಲ್ಲಿ ನಾವು ಅರಿಶಿನ ಹಾಕ್ತಾಯಿದ್ದೀವಿ. ಪ್ರತಿ ಸಲವೂ ಕೂಡ ನಾವು ಅರಿಶಿನ ಹಾಕ್ಬಿಟ್ಟೆ ಮಾಡೋದು. ಕೆಲವೊಬ್ಬರು ಪ್ಲೇನ್ ಮಾಡ್ತಾರೆ, ಪ್ಲೇನ್ ಮಾಡೋದಕ್ಕಿಂತ ಅರಿಶಿನ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ತುಪ್ಪ ಅಂದ್ಬಿಟ್ಟೆ ನಾನು, ಉಪ್ಪು ಹಾಕ್ತಾರೆ. ಒಂದು 2 ಹರಳು ಇರುತ್ತೆ ನೋಡಿ, ಹರಳು ಉಪ್ಪು, ದಪ್ಪ ಉಪ್ಪು ಅಂತೀವಲ್ಲ, ಆ ಉಪ್ಪನ್ನು ಸ್ವಲ್ಪ ಹಾಕ್ತಾರೆ. ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀವಿ. ಕೆಲವೊಬ್ರು ಉಪ್ಪು ಆ್ಯಡ್ ಮಾಡಲ್ಲ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ವಿಡಿಯೋ ಲೆಂತ್ ಆದರೆ ಯಾರು ಕೂಡ ಬೈಕೋಬೇಡಿ, ಯಾಕಂದರೆ ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೆಂತ್ ಮಾಡಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟು ಕೂಡ ಮಾಡ್ಬೋದು, ಆದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಅಂದರೆ ಸ್ಟಾರ್ಟಿಂಗ್ ಇವಾಗ ನನಗೂ ಕೂಡ ಬರಲ್ಲ, ಅಂದರೆ ಇನ್ನೂ ನನಗಿಂತ ಚಿಕ್ಕವ್ರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಬರ್ತಾ ಇರಲ್ಲ. ಹಾಗಾಗಿ ಕ್ಲಿಯರಾಗಿ ಗೊತ್ತಾದರೆ ಅವರು ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ನಾನು ಸ್ಲೋ ಆಗೇ ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಎಲೆ ಮತ್ತು 2 ಒಣಮೆಣಸಿಕಾಯಿ ಮತ್ತು ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ವೋ ಅದು ಇಷ್ಟನ್ನು ಹಾಕ್ಬಿಟ್ಟು ನಾವು ಅದನ್ನು ಕುದಿಸ್ಕೋಬೇಕು. ಟೇಸ್ಟ್ ಮಾತ್ರ ಫ್ರೆಂಡ್ಸ್, ಈ ಎದರಲ್ಲಿ ಅಂದರೆ ಎಲೆ ಇರುತ್ತಲ್ವ, ತುಪ್ಪದಲ್ಲಿ ಕಾಯಿಸ್ಬೇಕಾದ್ರೆ ಹಾಕಿರೋವಂಥದ್ದು ಟೇಸ್ಟು ಸೂಪರಾಗಿರುತ್ತೆ. ನನಗೆ ತುಂಬ ಇಷ್ಟ. ಹಾಗೆ ಒಣಮೆಣ್ಸಿನ್ಕಾಯಿ ತಿನ್ನೋದಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಖಾರ ಇರುತ್ತೆ. ಆದರೆ ಎಲೆ ಮಾತ್ರ ಅದು ನನಗೇನೆ, ನಾನೇ ತಿಂದು ಖಾಲಿ ಮಾಡ್ತೀನಿ. ಇದು ಏಲಕ್ಕಿ ಎದಕ್ಕೆ ಅಂದರೆ ಸ್ವಲ್ಪ ಫ್ಲೇವರ್ ಬರುತ್ತೆ, ಘಮ ಘಮ ಅಂತ ಇದಾಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕ್ತಾರೆ. ಆಮೇಲೆ ಕಾಳು ಮೆಣಸು, ಲವಂಗ ಎಲ್ಲ ಅದಕ್ಕೆ ಅಂತ ಅನ್ಕೋತೀನಿ. ಕೆಲವೊಬ್ಬರು ಅದನ್ನು ಕೂಡ ಹಾಕಲ್ಲ, ಜಸ್ಟು ನುಗ್ಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನುಗ್ಗೆ ಸೊಪ್ಪಿದ್ದಿದ್ರೂ ಟೇಸ್ಟು ಚೆನ್ನಾಗಿರ್ತಾಯಿತ್ತು, ನುಗ್ಗೆ ಸೊಪ್ಪು ಇರಲಿಲ್ಲಲ್ಲ, ಹಾಗಾಗಿ ಇಷ್ಟನ್ನು ಮಾತ್ರ ಹಾಕಿ ಮಾಡಿದ್ದೀವಿ. ಇಷ್ಟನ್ನು ಹಾಕಿ ಮಾಡಿದರೂ ಕೂಡ ಚೆನ್ನಾಗೇ ಬರುತ್ತೆ ಆಯಿತಾ. ಇವಾಗ ಏನು ವೈಟ್ ಇತ್ತೋ ಸೈಡಲ್ಲೆಲ್ಲ ಅದೆಲ್ಲ ಫುಲ್ ಕರಗ್ತಾ ಇದೆ ನೋಡಿ. ಚೆನ್ನಾಗಿ ಅದು ಕುದಿಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೋಬೇಕು. ನಾನು ಪದೇ ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವರು ಬೇಗ ಆಗಲಿ ಅಂತ ಹೇಳಿ ಹೈ ಫ್ಲೇಮಲ್ಲಿ ಇಟ್ಕೋತೀವಿ, ನಾನು ಹಂಗೆ ಅಂದ್ಕೊಂಡು ಹೈ ಫ್ಲೇಮಲ್ಲಿ ಇಡೋಣ ಅಂತಂದು, ಅಮ್ಮ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೇನ್ ಏನು ಗೊತ್ತಾ, ನಿಮಗೆ ತುಪ್ಪ ರೆಡಿಯಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಜಸ್ಟ್ ಒಂದು ಕೈಯಲ್ಲಿ 1-2 ಡ್ರಾಪ್ಸ್ ನೀರಿರುತ್ತಲ್ವ, ಅದ್ರ ಮೇಲ್ಗಡೆ ಚಿಮ್ಕಿಸ್ಬೇಕು ಆ ತುಪ್ಪದ ಮೇಲೆ. ಆವಾಗ ಅದು ಸೌಂಡ್ ಬರುತ್ತೆ. ಅದು ಕ್ಲಿಯರಾಗಿ ಚೆನ್ನಾಗಿ ಕಾದಿತ್ತು, ತುಪ್ಪ ರೆಡಿಯಾಗಿದೆ ಅಂದರೆ ನಾವು ಎಣ್ಣೆ ಮೇಲೆ ನೀರು ಹಾಕಿದಾಗ ಯಾವ ಥರ ಸೌಂಡ್ ಬರುತ್ತೆ ನೋಡಿ, ಅದಕ್ಕಿಂತ ಸ್ವಲ್ಪ ಸೌಂಡ್ ಕಡಿಮೆ ಬರುತ್ತೆ ಅಷ್ಟೇ. ಆವಾಗ ನೀವು ನೋಡ್ಕೋಬೋದು ತುಪ್ಪ ರೆಡಿಯಾಗಿರುತ್ತೆ ಆಯಿತಾ. ಇವಾಗ ಅದನ್ನೇ ಟೇಸ್ಟ್ ಮಾಡ್ತಾ ಇದ್ದಾರೆ ಅಮ್ಮ. 1-2-3 ಸಲ ಮಾಡಿದರು, ಯಾಕಂದರೆ ಜಾಸ್ತಿ
ಜಾಸ್ತಿ ಹೊತ್ತು ಕೂಡ ಅದನ್ನು ಬಿಡೋ ಹಾಗಿಲ್ಲ. ಜಾಸ್ತಿ ಹೊತ್ತು ಬಿಟ್ಟರೆ ಅದು ಟೇಸ್ಟ್ ಕೂಡ ಒಂಥರ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನು ಜಸ್ಟ್ ಒಂದು ಸ್ವಲ್ಪ ಹಾಕಿದ ತಕ್ಷಣ ನೋಡಿ ಯಾವ ಥರ ಬಬಲ್ಸ್ ಬರ್ತಾಯಿದೆ. ಈ ಥರ ದೊಡ್ಡ ದೊಡ್ಡದು ಬಬಲ್ಸ್ ಬಂದರೆ ನಮಗೆ ತುಪ್ಪ ಆಗಿದೆ ಅಂತಲೂ ಕೂಡ ಅರ್ಥ. ಸೊ ಈ ಥರ ದೊಡ್ಡ ದೊಡ್ಡ ಬಬಲ್ಸ್ ಬರ್ತಾಯಿದೆ ಅಂದಾಗ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಅಮ್ಮ ಸ್ವಲ್ಪ ನೀರನ್ನು ಚಿಮುಕ್ಸಿದ್ರಲ್ಲ, ಹಾಗಾಗಿ ಒಂದು ನಿಮಿಷ ಇರಲಿ ಅಂದ್ಬಿಟ್ಟು ಹಾಗೆ ಕುದಿಸ್ತಾ ಇದ್ದಾರೆ. ಇದನ್ನು ನೀವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಯಾವುದು ಬಾಕ್ಸು ಅಥವಾ ಏನು ಯೂಸ್ ಮಾಡ್ತಿರೋ ತುಪ್ಪ ಹಾಕಿ ಸ್ಟೋರ್ ಮಾಡೋಕ್ಕೆ ಅದರೊಳಗಡೆ ಹಾಕಿ ಅಂದರೆ ಸೋಸಿಬಿಟ್ಟು ಹಾಕಿ. ಆವಾಗ ನಿಮಗೆ ಚೆನ್ನಾಗಿ ಅಂದರೆ ಇವಾಗ ನಾವೆಲ್ಲ ಕುಟ್ಟು ಹಾಕಿರ್ತೀವಲ್ಲ ಅದೇನು ಬರೋದಿಲ್ಲ. ನೀವು ಹಾಗೆ ಹಾಕಿಬಿಟ್ರೆ ಅದೆಲ್ಲ ಹಂಗಂಗೆ ಇರುತ್ತೆ ತುಪ್ಪದಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಸೋಸಿಬಿಡಿ ತಣ್ಣಗಾದಮೇಲೆ, ಆಯಿತಾ. ಇವಾಗ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆ ಆಯಿತು. ಮನೆಯಲ್ಲೇ ಈ ಥರ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಯಿತಾ. ಇದು ಫಸ್ಟ್ ಅಟೆಂಪ್ಟ್ ನಾವು ವಿಡಿಯೋ ಅಂದರೆ ಚಾನಲ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಫಸ್ಟ್ ಟೈಮ್ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇವಾಗ ಲೋ ಫ್ಲೇಮಲ್ಲಿ ಇತ್ತಲ್ಲ ಅದನ್ನು ಆಫ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್, ತುಪ್ಪ ಕಾಯಿಸೋದು ಏನು ದೊಡ್ಡ ಸಾಧನೆ ಏನಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕೆಟ್ಟೋಗುತ್ತೆ. ಆದ್ರೂ ಟ್ರೈ ಮಾಡಬೇಕು. ಒಂದು ಸಲ ಕೆಟ್ಟೋಯ್ತು ಅಂತ ಬಿಡಬಾರ್ದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದು ನಾವು ಏನು ಮಿಸ್ಟೇಕ್ ಮಾಡಿದ್ವಿ ಅದನ್ನು ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಮಾಡಬೇಕು, ಅಷ್ಟೇ. ನೋಡಿ ಇವಾಗ ನಾನು ಏನು ಈ ಟಿಫನ್ ಕ್ಯಾರಿಯರಲ್ಲಿ ಹಾಕಿದ್ದನ್ನು ರೌಂಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ತುಪ್ಪ ಇದೆ. ಹಾಗೆ ಇವಾಗ ತಾನೇ ಹೋಗಿ ಸ್ನಾನ ಕೂಡ ಮಾಡ್ಕೊಂಬಂದೆ. ಜಸ್ಟ್ ಈಗ ರೆಡಿಯಾಗಿ ಬಂದುಬಿಟ್ಟೆ. ನೋಡಿ ಸಿಂಪಲ್ಲಾಗಿ ನಾನು ರೆಡಿ ಆಗುವಂಥದ್ದು ಮನೇಲಿದ್ದಾಗ. ಜಸ್ಟ್ ಒಂದೊಂದು ಸಲ ಫೇಸ್ಗೆ ಪೌಡರ್ ಕೂಡ ಹಚ್ಚೋದಿಲ್ಲ, ಹಾಗೆ ಇರ್ತೀನಿ. ಇವತ್ತು ಒಂದು ಸ್ವಲ್ಪ ವಿಭೂತಿ ಎಲ್ಲ ಸವರ್ಕೊಂಡು ಹಣೆಗೆ ಒಂದು ಸ್ವಲ್ಪ ಬೊಟ್ಟಿಟ್ಟು ಹಾಗೆ ಒಂಚೂರು ವಿಭೂತಿನ ಹಣೆಗೆ ಇಟ್ಕೊಂಡು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಈ ಒಂದು ಬಿಸಿಲುಗಾಲದಲ್ಲಿ ಕೂದಲು ಬಿಟ್ಕೊಂಡು ಓಡಾಡಬೇಕಂದ್ರೆ ನಿಜವಾಗ್ಲೂ ನನ್ನ ಕೈಲಿ ಆಗೋಲ್ಲ. ನನಗೆ ಸೆಕೆ ಅಂದರೆ ಮೊದಲೇ ತಡ್ಕೊಳಲ್ಲ. ಕೂದಲು ಬಿಟ್ಕೊಂಡ್ರೆ ತುಂಬ ಸೆಕೆ ಆಗ್ತಾ ಇರುತ್ತೆ. ನೋಡಿ ಫ್ಯಾನ್ ಹಾಕಿದರೂ ಕೂಡ ಬೆರಿತಾ ಇದ್ದೀನಿ ನಾನು. ಹಾಗೆ ನಿನ್ನೆ ನೈಟು ನಮಗೆ ಮಳೆ ಕೂಡ ಬಂತು. ವರ್ಷದ ಮೊದಲ ಮಳೆ ನಮ್ಮ ದಾವಣಗೆರೆಗೆ ಯುಗಾದಿ ಮುಂಚೆ ಬಂದಿರೋಂಥ ಒಂದು ಮಳೆ ಬಂತು. ತುಂಬ ಹ್ಯಾಪಿ. ಅದರಲ್ಲೂ ಕೂಡ ಆನೆಕಲ್ಲು ಸಹಿತ ಮಳೆ ಆಯಿತು. ವಿಡಿಯೋ ಇನ್ನೂ ಮಾಡ್ಕೊಳೋಕ್ಕಾಗಲಿಲ್ಲ, ಯಾಕಂದರೆ ಗುಡುಗು ಅದೆಲ್ಲ ಸೌಂಡ್ ಆಗ್ತಾ ಇತ್ತಲ್ಲ, ಅದರಲ್ಲಿ ಬೇರೆ ನೈಟು, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಶಾವಿಗೆ ಹೊಸಿತಾ ಇದ್ದೀವಿ. ಕೈಯಲ್ಲೇ ಶಾವಿಗೆ ಹೊಸಿಯೋದು. ಈ ಬೇಸಿಗೆಗಾಲದಲ್ಲಿ ಈ ಥರದ್ದು ಏನಾದರೂ ಮಾಡ್ತಾಯಿರ್ತೀವಿ. ಶಾವಿಗೆ ಹೊಸಿಯೋದು, ಹಪ್ಪಳ ಮಾಡೋದು, ಚಕ್ಕಲಿ ಮಾಡೋದು, ಈ ಥರದ್ದು ಇರುತ್ತಲ್ವ ಹೆಣ್ಮಕ್ಳದ್ದು. ಒಂದ್ಸಲ ನಾವು ಈ ಒಂದು 2 ತಿಂಗಳು ಕಷ್ಟಪಟ್ವಿ ಅಂದರೆ ಒಂದು ವರ್ಷದವರೆಗೂ ಆರಾಮಾಗಿ ನಾವು ಸ್ವಲ್ಪ ದುಡ್ಡು ಉಳಿತಾಯ ಮಾಡಿಕೊಂಡು ಮನೇಲಿರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಇದು ಮಾಡ್ಕೋಬೋದು. ಇಲ್ಲಾಂದರೆ ಪದೇ ಪದೇ ಅಂಗಡಿಯಿಂದ ತಗೊಂಬಂದು ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ 1-2 ತಿಂಗಳು ಕಷ್ಟಪಡಬೇಕು. ಆಮೇಲೆ ಈ ಮಳೆಗಾಲದಲ್ಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ಅದಕ್ಕೋಸ್ಕರನೇ ಇವಾಗ ಶಾವಿಗೆ ಹೊಸಿತಾ ಇದ್ದೀನಿ. ಇದನ್ನು ಪಾಯಸ ಕೂಡ ಮಾಡ್ಕೋಬೋದು, ಶಾವಿಗೆ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಹೊಸ್ದು ಇಟ್ಟಿದ್ದೀವಿ. ಇದನ್ನು ಒಣಗೋದಕ್ಕೆ ಇಡಬೇಕು. ಒಣಗಿದ್ದಾದಮೇಲೆ 1 ದಿನ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡೆ ಅಂದರೆ 1 ವರ್ಷ 1.5 ವರ್ಷದವರೆಗೂ ಕೂಡ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.